ರೋಲರ್ ಸ್ಕೇಟಿಂಗ್ನಲ್ಲಿ ಸಾಹಸ ಮೆರೆದು ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಹಾಗೂ ಯುಎಸ್ಎ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ನೋಂದಾಯಿಸುವ ಮೂಲಕ ಕರ್ನಾಟಕ ರಾಜ್ಯದ ಕೀರ್ತಿಯನ್ನ ಪಸರಿಸ್ತಾ ಇರುವಂತಹ ಸ್ಕೇಟಿಂಗ್ ಮತ್ತು ಕರಾಟೆಯಲ್ಲಿ ಮೇರು ಸಾಧನೆಗಳ ಮೆಟ್ಟಿಲುಗಳನ್ನು ಏರ್ತಾ ಇರುವಂತಹ ಮೈಸೂರಿನ ಹತ್ತರ ಹರೆಯದ ಬಾಲಕ ಮೊಹಮ್ಮದ್ ಅಯಾನ್ ಅನ್ನುವಂತಹ ಹೆಮ್ಮೆಯ ಬಾಲಕನ ಕಥೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದೆ. ಇವರು ಮೊಹಮ್ಮದ್ ಅಯಾನ್ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅರ್ಷಾದ್ ಹಾಗೂ ರೋಹಿ ತಾಜ್ ದಂಪತಿಯ ಪುತ್ರ. ಪ್ರಸ್ತುತ ಪಿರಿಯಾಪಟ್ಟಣದ ಪುಷ್ಪ ಸಿಬಿಎಸ್ಇ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಅಯಾನ್ ಚಿಕ್ಕ ವಯಸ್ಸಿನಲ್ಲೇ ಕ್ರೀಡೆಯಲ್ಲಿ ಅಪಾರ ಆಸಕ್ತಿಯನ್ನ ತಳೆದಿದ್ರು. ಕರಾಟೆ ಹಾಗೂ ಸ್ಕೇಟಿಂಗ್ ಕ್ಷೇತ್ರದಲ್ಲಿ ಕಠಿಣ ಅಭ್ಯಾಸವನ್ನ ನಡೆಸುತ್ತಾ ಹುಣಸೂರಿನ ಕಿಂಗ್ ಸ್ಕೇಟಿಂಗ್ ಅಕಾಡೆಮಿಯ ಕೋಚ್ ಮುಸವೀರ್ ಪಾಷಾ ಮತ್ತು ಈಶ್ವರ್ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ತರಬೇತಿಯನ್ನ ಪಡೆದಿದ್ದಾರೆ. ತನ್ನ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ಎಲ್ಲರೂ ಅಚ್ಚರಿ ಪಡುವಂತಹ ಸಾಧನೆಗೈದಿರುವಂತಹ ಮೊಹಮ್ಮದ್ ಅಯಾನ್ 27ನೇ ಕೆಎಐ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನ ಕಮಿಟೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ರು. ನಂತರ ಸ್ಕೇಟಿಂಗ್ ಕ್ಷೇತ್ರದಲ್ಲಿ ಸತತವಾಗಿ ಮಿಂಚಿರುವಂತಹ ಇವರು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 25 ಕಿಲೋಮೀಟರ್ ಸ್ಕೇಟಿಂಗ್ ಮಾಡೋ ಮೂಲಕ ಗಮನ ಸೆಳೆದಿದ್ದಾರೆ. ಮೈಸೂರು, ಮಡಿಕೇರಿ, ತುಮಕೂರು ಸೇರಿದಂತೆ ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿ ಹಲವು ಬಹುಮಾನಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ದಿನಾಂಕ 26/1/2026 ಗಣರಾಜ್ಯೋತ್ಸವದಂದು ಕೇವಲ 5ನೇ ತರಗತಿ ಓದ್ತಾ ಇರುವಂತಹ ಈ ಪುಟ್ಟ ಬಾಲಕ ಸತತ 1 ಗಂಟೆ 26 ನಿಮಿಷ 26 ಸೆಕೆಂಡುಗಳ ಕಾಲ ನಾನ್ ಸ್ಟಾಪ್ ಸ್ಕೇಟಿಂಗ್ ಮಾಡೋ ಮೂಲಕ ಏಷ್ಯನ್ ಹಾಗೂ ಯುಎಸ್ಎ ವರ್ಲ್ಡ್ ರೆಕಾರ್ಡ್ ಅನ್ನು ನಿರ್ಮಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಗೋವಾದಲ್ಲಿ ಆಲ್ ಇಂಡಿಯಾ ರೋಲರ್ ರಿಲೇ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದಂತಹ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗಳಿಸಿ ದುಬೈನಲ್ಲಿ ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಈ ಪುಟ್ಟ ಬಾಲಕನ ಅಪೂರ್ವ ಸಾಧನೆಯನ್ನ ಮೆಚ್ಚಿ ಶಾಲೆಯ ಶಿಕ್ಷಕರಿಂದ, ಕುಟುಂಬಸ್ಥರು ಹಾಗೂ ಊರಿನ ಮುಖಂಡರಿಂದ ಅಭಿನಂದನೆಯ ಮಹಾಪೂರವೇ ಹರಿದು ಬಂದಿದೆ. ಬಾಲ ಸಾಧಕ ಮೊಹಮ್ಮದ್ ಅಯಾನ್ ಅವರ ಈ ಮಹತ್ತರ ಸಾಧನೆಯು ರಾಜ್ಯದ ಪುಟಾಣಿಗಳಿಗೆ ಮಾದರಿಯಾಗಲಿ. ದುಬೈನಲ್ಲಿ ನಡೆಯಲಿರುವಂತಹ ಮುಂಬರುವ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲೂ ಚಿನ್ನದ ಪದಕ ಗೆದ್ದು ಬರಲಿ ಹಾಗೂ ಅವರ ಮುಂದಿನ ಪಯಣದಲ್ಲಿ ಉನ್ನತ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸುತ್ತಾ ಮೊಹಮ್ಮದ್ ಅಯಾನ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.